ಸೊ ಗೈಸ್ ತುಂಬ ಜನ ಬಂದುಬಿಟ್ಟು ನನಗೆ ಕಾಮೆಂಟ್ನ ಮಾಡ್ತಾ ಇರ್ತೀರ ಅವಾಗವಾಗ. ಅಕ್ಕ ನನಗೆ ಬಂದುಬಿಟ್ಟು ಶಾರ್ಟ್ಸಲ್ಲಿ 0 ವ್ಯೂಸ್ ಬರ್ತಾ ಇದೆ, ಎಷ್ಟೇ ವೀಡಿಯೋ ಹಾಕಿದ್ರೂ ನನಗೆ 0 ವ್ಯೂಸ್ ಬರ್ತಾ ಇದೆ, ಇಲ್ಲಾಂದರೆ 10-20 ವ್ಯೂಸ್ ಬಂದುಬಿಟ್ಟು ನಿಂತು ಹೋಗ್ತಾ ಇದೆ, ಮುಂದಕ್ಕೆ ವ್ಯೂಸೇ ಹೋಗ್ತಾ ಇಲ್ಲ ಅಂತ. ಓಕೆನಾ. ಸೊ ಏನು ರೀಸನ್ಗೋಸ್ಕರ ನಿಮ್ಮದು ಬಂದುಬಿಟ್ಟು 0 ವ್ಯೂಸ್ ಬರ್ತಾ ಇರುತ್ತೆ ಆ್ಯಂಡ್ ಯಾವ ಕಾರಣಕ್ಕೋಸ್ಕರ ಈ ಥರ ಬರ್ತಾ ಇರುತ್ತೆ, ನೀವೇನು ತಪ್ಪು ಮಾಡ್ತಾ ಇರ್ತೀರ ಅದನ್ನು ಬಂದುಬಿಟ್ಟು ಡೀಟೇಲ್ಸಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವೇನು ತಪ್ಪು ಮಾಡ್ತಾ ಇರ್ತೀರ, ಏನಕ್ಕೆ ನಿಮಗೆ 0 ವ್ಯೂಸ್ ಬರ್ತಾ ಇರುತ್ತೆ ಆ್ಯಂಡ್ ಯೂಟ್ಯೂಬ್ ಏನು ಹೇಳ್ತಿದೆ ಅದನ್ನು ನಾವು ಯಾಕೆ ಫಾಲೋ ಮಾಡ್ತಿಲ್ಲ. ಓಕೆನಾ. ಯೂಟ್ಯೂಬು ಹೇಳ್ತಾ ಇದೆ, ಓಕೆನಾ, ಕರೆಕ್ಟಾಗಿ ಹೇಳ್ತಿದೆ, ಬಟ್ ಅದನ್ನು ನಾವು ಫಾಲೋ ಮಾಡ್ತಿರಲ್ಲ. ಆ್ಯಂಡ್ ಇನ್ನು ತುಂಬ ಜನಕ್ಕೆ ಗೊತ್ತಿರಲ್ಲ, ತುಂಬ ಹೊಸ ಯೂಟ್ಯೂಬರ್ಸ್ ಎಲ್ಲ ಇರ್ತಾರಲ್ಲ, ಸೊ ಈಗೀಗ ಯಾರು ಜಾಯ್ನ್ ಆಗಿರ್ತಾರೆ, ಸೊ ಅವ್ರಿಗೆ ಗೊತ್ತಿರಲ್ಲ. ಸೊ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಏನು ರೀಸನ್ಗೆ ಬಂದುಬಿಟ್ಟು ನಿಮ್ಮದು 0 ವ್ಯೂಸ್ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಸೊ ನಾವು 0 ವ್ಯೂಸ್ ಪ್ರಾಬ್ಲಮ್ ಬರಬಾರ್ದಂದ್ರೆ ಏನು ಮಾಡಬೇಕು, ಸೊ ಎಲ್ಲನೂ ಸೊಲ್ಯೂಷನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಡೀಟೇಲ್ಸಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ತುಂಬ ಜನ ಬಂದುಬಿಟ್ಟು ತಪ್ಪು ಮಾಡ್ತಾ ಇರ್ತೀರ. ಸೊ ಆ ತಪ್ಪಿಂದ ನಮ್ದು ಏನಾಗುತ್ತೆ, ಶಾರ್ಟ್ 0 ವ್ಯೂಸ್ ಪ್ರಾಬ್ಲಮ್ ಬರುತ್ತೆ. ಸೊ ಸಿಂಪಲಿ ನಾವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಾನಿಲ್ಲಿ ನ್ಯೂ ಟ್ಯಾಬ್ನ ತಗೊಂಡು ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ, studio.youtube.com ಒಂದು ಸ್ವಲ್ಪನ ಸ್ಪೇಸ್ ಕೊಡದೆ ಇದನ್ನು ಓಪನ್ನ ಮಾಡ್ಕೊಳ್ತೀನಿ. ನಮ್ಮದು YT ಸ್ಟುಡಿಯೋ ಏನಿದೆ ಅದನ್ನು ನಾವು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳೋಣ. ಸಾರಿ, ಇದು ಯೂಟ್ಯೂಬ್ ಓಪನ್ ಆಗಿದೆ. ಸೊ ನಾನಿಲ್ಲಿ ಡೆಸ್ಕ್ಟಾಪ್ ಸೈಟಲ್ಲಿ ನಂದು YT ಸ್ಟುಡಿಯೋ ಏನಿದೆ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮ್ಮದು ನೋಡಿ ಡ್ಯಾಶ್ ಬೋರ್ಡ್ ಏನಿದೆ ಓಪನ್ ಆಗಿ ಬಂದುಬಿಡುತ್ತೆ. ಸೊ ಈಗ ನಮಗೆ ಮಾಡಬೇಕಾಗಿರೋ ಕೆಲಸ ಏನು, ನಮಗಿಲ್ಲಿ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಇಲ್ಲಿ ಕೆಳಗಡೆ ಈ ಸೆಟ್ಟಿಂಗ್ ಆಪ್ಷನ್, ಸಿಂಪಲ್ ನಮಗೆ ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ನಮಗೆ ಓಪನ್ ಆಗಿ ಬಂದುಬಿಡುತ್ತೆ. ಸೊ ಇಲ್ಲೇ ಬಂದುಬಿಟ್ಟು ತುಂಬ ಜನ ತಪ್ಪು ಮಾಡೋದು ಆ್ಯಂಡ್ ಇದರಿಂದ ಏನೇನು ಆಗುತ್ತೆ, ನಿಮಗೆ 0 ವ್ಯೂಸು ಪ್ರಾಬ್ಲಮ್ 100% ಹಾಗೇ ಆಗುತ್ತೆ ನಿಮಗೆ. ಓಕೆನಾ. ಯಾಕಂದರೆ ಕ್ಲಿಯರಾಗಿ ನೀವು ಸೆಟ್ ಮಾಡಿರಲ್ಲ. ಇದು ಬಂದುಬಿಟ್ಟು ನಾನು ಹೇಳ್ತಿಲ್ಲ, ಯೂಟ್ಯೂಬೇ ಹೇಳಿರೋದು. ಒಂದು ಪೋಸ್ಟ್ ಮುಖಾಂತರ ಯೂಟ್ಯೂಬ್ ಬಂದುಬಿಟ್ಟು ಹೇಳಿದೆ, ಅದನ್ನು ನಾನು ನಿಮಗೆ ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಒಂದು ಸಲ ನಿಮಗೆ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಓಕೆನಾ. ಸೊ ನಮಗೇನು ಮಾಡಬೇಕು, ಇಲ್ಲಿ ಚಾನೆಲ್ ಇದೆಯಲ್ಲ, ಈ ಜನರಲ್ ಬಿಟ್ಬಿಡಿ, ಇದರಲ್ಲಿ ನಮಗೆ ಏನು ಕೆಲಸ ಇಲ್ಲ. ಚಾನೆಲ್ ಇದೆಯಲ್ಲ, ಚಾನೆಲ್ ಮೇಲೆ ಕ್ಲಿಕ್ ಮಾಡೋಣ. ಚಾನೆಲ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್ ನಾನಿಲ್ಲಿ ಕೀವರ್ಡ್ಸ್ ಹಾಕಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ತುಂಬ ಜನ ಮಾಡೋದು ತಪ್ಪು. ಏನು ತಪ್ಪಂದರೆ, ಕೆಲವೊಬ್ಬರು ಹಾಕಿರ್ತೀರ, ನೇಮ್ನ ಹಾಕಿರ್ತೀರ, ಒಂದು 3-4 ಸಲ ಹಾಕಿರ್ತೀರ, ಒಂದು 5 ಸಲ ಹಾಕಿರ್ತೀರ, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಬಂದುಬಿಟ್ಟು ನೀವು ಈ ಕೀವರ್ಡ್ಸಲ್ಲಿ ಏನು ಆ್ಯಡ್ ಮಾಡಲ್ಲ ಅಂದರೆ, ಲೈಕ್ ನೀವು ಬಂದುಬಿಟ್ಟು ನೀವು ಯಾವ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತೀರಾ ಅದನ್ನು ಆ್ಯಡ್ ಮಾಡಲ್ಲ. ಅದ್ರ ಜೊತೆಗೆ ನೀವು ಶಾರ್ಟ್ಸಲ್ಲಿ ವರ್ಕ್ ಮಾಡ್ತಿದ್ರೆ ಇಲ್ಲಿ ಬಂದುಬಿಟ್ಟು ನೀವು ಶಾರ್ಟ್ ರಿಲೇಟೆಡು 1-2 ಕೀವರ್ಡ್ಸ್ಗಳನ್ನ ಹಾಕಬೇಕು. ಸೊ ಮೊದಲನೇ ಕೀವರ್ಡು ನೋಡಿ ನಾನಿಲ್ಲಿ ಹಾಕ್ತೀನಿ, ಶಾರ್ಟ್ಸ್ ಅಂತ ಹಾಕಿ. ಓಕೆನಾ. ಈ ಕೀವರ್ಡ್ ನಾನು ಆ್ಯಡ್ ಮಾಡಿದ್ದೆ, ಮತ್ತೆ ರಿಮೂವ್ ಮಾಡಿದ್ದೀನಿ ನಿಮ್ಗೆ ಹೇಳ್ಕೊಡೋಕ್ಕೆ. ಸೊ ಶಾರ್ಟ್ಸ್ ಅಂತ ಹಾಕಿದ್ರೆ ಇದನ್ನು ಹಾಕಿಬಿಟ್ಟು ಸಿಂಪಲಿ ನಮ್ಗೇನು ಮಾಡಬೇಕು, ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಏನಾಯಿತು, ನಮ್ಮದು ಎಂಟರ್ ಬಟನ್ ಆಯಿತಾ. ಸೊ ಮತ್ತೆ ನಾವೇನು ಮಾಡೋಣ, ಶಾರ್ಟ್ ಫೀಡ್ ಅಂತ ಹಾಕೋಣ, ಶಾರ್ಟ್ ಫೀಡ್. ಓಕೆನಾ. ಇದು ಒಂದು ಏನಿದೆ ಕೀವರ್ಡ್ ಆಯಿತಾ. ಸೊ ಇದನ್ನು ನಾವು ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಶಾರ್ಟ್ ವೈರಲ್ ಒಂದಿದೆ, ಅದನ್ನು ಕೂಡ ನಾವು ಆ ಕೀವರ್ಡ್ನು ಕೂಡ ನಾವಿಲ್ಲಿ ಹಾಕೋಣ, ಶಾರ್ಟ್ ವೈರಲ್. ಓಕೆನಾ. ಸೊ ನಾನು ಈ ಕೀವರ್ಡ್ನು ಕೂಡ ಹಾಕಿಬಿಟ್ಟು ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಗೈಸ್ ನಮಗೆ ಒಂದು ಹ್ಯಾಶ್ಟ್ಯಾಗ್ ಮಾತ್ರ ಹಾಕಬೇಕು. ಯಾವುದು ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ಶಾರ್ಟ್ಸ್ ಅಂತ ಇದೆಯಲ್ವಾ, ಈ ಹ್ಯಾಶ್ಟ್ಯಾಗ್ ಒಂದನ್ನ ಮಾತ್ರ ನಾವಿಲ್ಲಿ ಆ್ಯಡ್ ಮಾಡಬೇಕು. ಓಕೆನಾ. ಸೊ ಇದಿಷ್ಟು ನೀವು ಹಾಕಿರಲ್ಲ, ಶಾರ್ಟ್ ಫೀಡು, ಶಾರ್ಟ್ ವೈರಲ್ಲು, ಅದಾದಮೇಲೆ ಶಾರ್ಟ್ಸು, ಶಾರ್ಟ್ ವಿಡಿಯೋ ಅಂತಲೂ ಹಾಕಿ ನೀವು, ಶಾರ್ಟ್ ವಿಡಿಯೋ. ಓಕೆನಾ. ಸೊ ಇದನ್ನು ಕೂಡ ಹಾಕಿಬಿಟ್ಟು ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಶಾರ್ಟ್ ರಿಲೇಟೆಡ್ ಯಾವುದೇ ಡೀಟೇಲ್ಸ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿಲ್ಲದೆ ಇರೋದು. ಸೊ ಈಗ ನೀವು ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದರೆ ಅಲ್ಲಿ ಬಂದುಬಿಟ್ಟು ನಿಮಗೆ ಏನಾಗುತ್ತೆ, ನಿಮಗೆ 0 ವ್ಯೂಸು ಪ್ರಾಬ್ಲಮ್ ಬರುತ್ತೆ. ಏನಕ್ಕಂದರೆ ಯೂಟ್ಯೂಬಿಗೆ ಗೊತ್ತೇ ಇರಲ್ಲ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ಯಾರಿಗೆ ನಾವು ವಿಡಿಯೋನ ಕಳಿಸ್ಬೇಕು ಅಂತ ಯೂಟ್ಯೂಬಿಗೆ ಗೊತ್ತಿರಲ್ಲ. ಯೂಟ್ಯೂಬ್ ಅನಲೈಸ್ ಮಾಡ್ತಾ ಇರುತ್ತೆ, ನೀವು ವಿಡಿಯೋ ಹಾಕಿದಾಗ ಯಾವ ಕ್ಯಾಟಗರಿಯಲ್ಲಿ ಇರ್ಬೋದು, ಯಾವ ಟೈಪ್ ನಿಮ್ಮದು ವಿಡಿಯೋ ಇರ್ಬೋದು ಅಂತ. ನೀವು ಇಲ್ಲಿ ಫಸ್ಟೇ ಬಂದುಬಿಟ್ಟು ಕೀವರ್ಡ್ಗಳಲ್ಲಿ ನೀವು ಮೆನ್ಷನ್ ಮಾಡಿಬಿಟ್ರೆ ಆಗ ಬಂದುಬಿಟ್ಟು ಯೂಟ್ಯೂಬಿಗೆ ಗೊತ್ತಾಗ್ಬಿಡುತ್ತೆ, ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ.
ಆಗ ಯೂಟ್ಯೂಬಿಗೆ ಗೊತ್ತಾಗ್ಬಿಡುತ್ತೆ. ಆಗ ಯೂಟ್ಯೂಬ್ ಬಂದುಬಿಟ್ಟು ವೀಡಿಯೋ ಏನಿದೆ ಅದು ಇಂಪ್ರೆಷನ್ಸ್ ಕಳಿಸುತ್ತೆ. ಕೆಲವೊಬ್ರದ್ದು ಬಂದುಬಿಟ್ಟು ವೀಡಿಯೋ ಬಂದುಬಿಟ್ಟು ಕ್ವಾಲಿಟಿನೂ ಇರಲ್ಲ, ಏನೂ ಇರಲ್ಲ, ಜಸ್ಟ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ವೀಡಿಯೋ ಹಾಕಿರ್ತಾರೆ, ಬಟ್ ಅವ್ರದ್ದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗಿರುತ್ತೆ. ಏನು ರೀಸನು ಏನಕ್ಕಂದರೆ ಅವ್ರದ್ದು ಇದು ಎಲ್ಲ ಕರೆಕ್ಟಾಗಿರುತ್ತೆ, ಸೆಟ್ಟಿಂಗ್ ಗೀಟಿಂಗ್ ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸ್ ಆಗಿರುತ್ತೆ. ಆಗ ಯೂಟ್ಯೂಬಿಗೆ ಗೊತ್ತಾಗುತ್ತೆ, ಯೂಟ್ಯೂಬ್ನ ಇಂಪ್ರೆಷನ್ ಕಳಿಸುತ್ತೆ. ಬಟ್ ನೀವು ಏನೂ ಮಾಡಿದಾಗ ಈ ಸೆಟ್ಟಿಂಗ್ನೇ ಮಾಡಿರಲ್ಲ, ಈ ಸೆಟ್ಟಿಂಗೇ ನೀವು ಮಾಡಿಲ್ಲ ಅಂದಮೇಲೆ ಯೂಟ್ಯೂಬಿಗೆ ಗೊತ್ತಾಗತ್ತಾ? ಯೂಟ್ಯೂಬಿಗೆ ಗೊತ್ತಾಗಲ್ಲ. ಆಗ ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮ ಇಂಪ್ರೆಷನ್ಸ್ ಕಳಿಸಲ್ಲ. ನೀವು ಒಂದು ಸ್ವಲ್ಪ ವೀಡಿಯೋ ಹಾಕೋವರೆಗೂ ಯೂಟ್ಯೂಬ್ ವೆಯ್ಟ್ ಮಾಡುತ್ತೆ, ನಿಮ್ಮ ವೀಡಿಯೋನ ನೋಡುತ್ತೆ, ನೋಡಾದ್ಮೇಲೆ ನಿಮಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ಈ ಕೀವರ್ಡ್ನ ಸ್ಟಾರ್ಟಿಂಗಲ್ಲೇ ಹಾಕಿಬಿಡಬೇಕು. ಹಾಕಾದಮೇಲೆ ಸಿಂಪಲಿ ನೀವು ಈಗ ಸ್ಟಾರ್ಟಿಂಗಲ್ಲೇ ಸೇವ್ ಮಾಡೋದಾದರೂ ಮಾಡ್ಬೋದು. ಅದಾದಮೇಲೂ ನಮಗೆ ಏನು ಮಾಡಬೇಕು, ಇನ್ನೊಂದು ಸೆಟ್ಟಿಂಗ್ ಇದೆ, ಅದನ್ನು ಕೂಡ ನಾವು ಮಾಡಬೇಕು. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಬಂದುಬಿಟ್ಟು ಯೂಟ್ಯೂಬಿಗೆ ಇಲ್ಲಿಂದ ಸೆಟ್ಟಿಂಗಲ್ಲಿ ಏನಕ್ಕೆ ನಮಗೆ ಸೆಟ್ಟಿಂಗ್ ಕೊಟ್ಟಿರೋದು ಯೂಟ್ಯೂಬು, ಏನಕ್ಕಂದರೆ ಯೂಟ್ಯೂಬಿಗೆ ಗೊತ್ತಾಗಲಿ ಅಂತ. ಓಕೆನಾ? ನಿಮ್ಮದು ನೀವು ಯಾವ ಥರ ಯಾವ ರಿಲೇಟೆಡ್ ವಿಡಿಯೋ ಮಾಡ್ತೀರಾ, ಯಾವ ಕ್ಯಾಟಗಿರಿ ನಿಮ್ಮದು, ಯಾವ ಲ್ಯಾಂಗ್ವೇಜ್ ಅಂತ ಯೂಟ್ಯೂಬಿಗೆ ಗೊತ್ತಾಗಿ ಅವರು ಬೇರೆಯವ್ರ ಹತ್ರ ಇಂಪ್ರೆಷನ್ಸ್ ಕಳಿಸ್ಬೇಕಲ್ವಾ. ಅದಕ್ಕೆ ಯೂಟ್ಯೂಬಿಗೆ ಗೊತ್ತಾಗಲಿ ಅಂತ ಈ ಸೆಟ್ಟಿಂಗ್ಸ್ನೆಲ್ಲ ನಮಗೆ ಯೂಟ್ಯೂಬು ಕೊಟ್ಟಿರೋದು ನಮ್ಮ YT ಸ್ಟುಡಿಯೋದಲ್ಲಿ. ಸೊ ನಾವು ಈ ಸೆಟ್ಟಿಂಗೇ ಮಾಡಿಲ್ಲ ಅಂದರೆ ನಮ್ಮದು ತುಂಬ ಟೈಮ್ ಹಿಡಿಯುತ್ತೆ ನಮ್ಮ ಚಾನಲಲ್ಲಿ ವ್ಯೂಸ್ ಬರೋದಕ್ಕೆ. ಓಕೆನಾ? ಸೊ ಅದಾದಮೇಲೆ ಗೈಸ್ ಸಿಂಪಲ್ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಮಗೆ ಬೇಸಿಕ್ ಇನ್ಫಾರ್ಮಲ್ಲಿ ಏನಿಲ್ಲ, ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ, ಸಿಂಪಲಿ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ಬೈ ಡಿಫಾಲ್ಟ್ ನಿಮ್ಮದು ಕ್ಯಾಟಗಿರಿ ಬಂದುಬಿಟ್ಟು ನನ್ನಲ್ಲಿರುತ್ತೆ. ಓಕೆನಾ? ಸೊ ನೀವೇನು ಮಾಡಬೇಕು, ಈ ಬೈ ಡಿಫಾಲ್ಟ್ ನಿಮ್ಮದು ನನ್ನಲ್ಲಿದ್ದರೆ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಯಾವ ಕ್ಯಾಟಗಿರಿ, ಕಾಮಿಡಿಯಾ, ಎಜುಕೇಷನಾ, ಎಂಟರ್ಟೈನ್ಮೆಂಟಾ, ಔಟು ವೆಹಿಕಲ್ಲ, ಫಿಲ್ಮ್ ಆ್ಯಂಡ್ ಆ್ಯನಿಮೇಷನಾ, ಇಲ್ಲ ಗೇಮ್, ಇಲ್ಲ ಮ್ಯೂಸಿಕ್, ಇಲ್ಲ ಯಾವುದು ನಿಮ್ಮದು ಇದೆ ಕ್ಯಾಟಗಿರಿ, ಅದನ್ನು ಸೆಲೆಕ್ಟ್ ಮಾಡೋದು ಮರಿಬೇಡಿ. ಇದು ಬಂದುಬಿಟ್ಟು ನಾವು ಚಾನೆಲ್ದು ಕ್ಯಾಟಗಿರಿ ಸೆಲೆಕ್ಟ್ ಮಾಡೋದು. ಓವರಾಲ್ ನಮ್ಮ ಚಾನೆಲ್ ಯಾವ ಟಾಪಿಕಲ್ಲಿದೆ ಅಂದರೆ ಸೊ ಇದು. ಅದಾದಮೇಲೆ ನಮಗೆ ವೀಡಿಯೋದಲ್ಲೂ ಕ್ಯಾಟಗಿರಿ ಕೊಡ್ತಾರಲ್ಲ, ಸೊ ವೀಡಿಯೋ ಬಂದುಬಿಟ್ಟು ಯಾವ ಕ್ಯಾಟಗಿರಿ ಇದೆ ಅಂತ ವೀಡಿಯೋದಲ್ಲೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ನಾವು ಚಾನೆಲ್ದು ಸೆಲೆಕ್ಟ್ ಮಾಡಬೇಕಿದ್ರೆ, ಯೂಟ್ಯೂಬಿಗೆ ಗೊತ್ತಾಗಬೇಕಂದ್ರೆ ಸಿಂಪಲಿ ನಾವಿಲ್ಲಿ ಕ್ಯಾಟಗಿರಿ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಗೈಸ್ ಇಲ್ಲೂ ಕೂಡ ಅಷ್ಟೇ ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾಪ್ಷನ್ ಸರ್ಟಿಫಿಕೇಷನ್ ಅಂತ ಇದೆಯಲ್ಲ, ಇದು ಬೈ ಡಿಫಾಲ್ಟ್ ಇದೂ ಕೂಡ ನಿಮ್ಮದು ಏನಿರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಸೆಲೆಕ್ಟೆಡ್ ಇರಲ್ಲ. ಓಕೆನಾ? ಸೊ ನಿಮಗೆ ತುಂಬ ಲ್ಯಾಂಗ್ವೇಜಸ್ ಬಂದುಬಿಟ್ಟು ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನಾಟ್ ಅಪ್ಲಿಕೇಬಲ್ ಅಂತ ಇಲ್ಲಿ ಫಸ್ಟಲ್ಲಿ ಇದೆಯಲ್ಲ, ಇದಿರುತ್ತೆ. ಓಕೆನಾ? ಬೈ ಡಿಫಾಲ್ಟಾಗಿ. ಸೊ ನಿಮಗೇನು ಮಾಡಬೇಕು, ನಿಮಗೆ ನಿಮ್ಮದು ಯಾವ ಲ್ಯಾಂಗ್ವೇಜ್ ಇದೆ ಆ ಲ್ಯಾಂಗ್ವೇಜ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ವಿಡಿಯೋ ಲ್ಯಾಂಗ್ವೇಜ್ ನೀವು ಯಾವ ಭಾಷೆಯಲ್ಲಿ ವೀಡಿಯೋ ಮಾಡ್ತೀರಾ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ನಿಮಗೆ ಯೂಟ್ಯೂಬ್ ಇನ್ನೊಂದು ಆಪ್ಷನ್ನು ಕೊಟ್ಟಿರುತ್ತೆ, ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ. ಸೊ ನೀವು ಟೈಟಲ್ ಕನ್ನಡದಲ್ಲಿ ಬರೀತಿದ್ದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ನೀವು ಇಂಗ್ಲೀಷಲ್ಲಿ ಟೈಟಲ್ ಬರೀತಿದ್ರೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಾನಿಲ್ಲಿ ಕನ್ನಡ ಅಂತಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮದು ಯಾವ ಲ್ಯಾಂಗ್ವೇಜ್ ಇರುತ್ತೆ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಇಷ್ಟ ಆದಮೇಲೆ ಬೇರೆದು ಬಂದುಬಿಟ್ಟು ಏನು ಮಾಡೋಕ್ಕೆ ಹೋಗಬೇಡಿ, ಇದರಲ್ಲೇನು ಕಿತ್ತಾಪತಿ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನಮಗೆ ಇದು ಅದಾದಮೇಲೆ ಇದಿಷ್ಟು ಆ್ಯಂಡ್ ಇದೂ ಕೂಡ ನಮಗೆ ಅವಶ್ಯಕತೆ ಇಲ್ಲ. ಸೊ ಇದು ಇಷ್ಟ ಆದಮೇಲೆ ಸಿಂಪಲಿ ನಮಗೇನು ಮಾಡಬೇಕು, ಇವಾಗ ಇಲ್ಲಿ ಸೇವ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಎಡಿಟ್ ಏನಾಗುತ್ತೆ ಅದು ಸೇವ್ ಆಗಿಬಿಡುತ್ತೆ. ಸೊ ಈಗ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯೂಟ್ಯೂಬ್ ಪೋಸ್ಟ್ ಹಾಕಿಬಿಟ್ಟು ಏನು ನಮಗೆ ಹೇಳಿದೆ ಅಂತ. ಯೂಟ್ಯೂಬ್ ಏನು ಒಂದು ಮನುಷ್ಯ ಅಲ್ಲ. ಓಕೆನಾ? ಲೈಕ್ ನಾವು ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ ನಮ್ಮದು ಈ ಕ್ಯಾಟಗರಿ ಅಂತ. ಯೂಟ್ಯೂಬ್ ಬಂದುಬಿಟ್ಟು ಒಂದು ರೋಬೋಟ್ ಟೈಪು, ನಾವು ಸೆಟ್ಟಿಂಗ್ ಮುಖಾಂತರನೇ ನಾವು ಯೂಟ್ಯೂಬ್ಗೆ ಹೇಳೋಕ್ಕಾಗೋದು. ಓಕೆನಾ? ಸೊ ಇದಾದಮೇಲೆ ನೋಡಿ ಗೈಸ್, ನಾನು ಗ್ಯಾಲ್ರಿಗೆ ಹೋಗ್ಬಿಟ್ಟು ನಾನು ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಿಂದಿನ ಕನ್ನಡದಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಯೂಟ್ಯೂಬೇ ಪೋಸ್ಟ್ ಹಾಕಿಬಿಟ್ಟು ಹೇಳಿರೋದು. ಓಕೆನಾ? ಸೊ ನೋಡಿ ಇಲ್ಲಿ ಒಂದು ಚಿಕ್ಕ ವಿಡಿಯೋಗೆ 0 ವೀಕ್ಷಣೆಗಳು ಅಂದರೆ ಅಲ್ಗೋರಿದಮ್ ನಿಮ್ಮ ಚಾನಲನ್ನು ಪರೀಕ್ಷಿಸುತ್ತದೆ ಎಂದರ್ಥ. ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ತುಂಬ ಜನದ್ದು ಬಂದುಬಿಟ್ಟು 0 ವ್ಯೂಸ್ ಪ್ರಾಬ್ಲಮ್ ಬರ್ತಾ ಇರುತ್ತೆ.
ಎಷ್ಟೇ ವಿಡಿಯೋ ಹಾಕಲಿ, ಡೈಲಿ ಒಂದು 10 ವಿಡಿಯೋನ ಹಾಕಲಿ, ಓಕೆನಾ, ಅದರಲ್ಲಿ 0 ವ್ಯೂಸೇ ಬರ್ತಾ ಇರುತ್ತೆ. ಏನಕ್ಕೆ 0 ವ್ಯೂಸ್ ಬರ್ತಿರುತ್ತೆ? ಏನಕ್ಕಂದರೆ ಈಗ ನಾನು ನಿಮಗೆ ಸೆಟ್ಟಿಂಗ್ ತೋರಿಸಿದ್ನಲ್ವ ಏನು ಸೆಟ್ಟಿಂಗ್ ಮಾಡಬೇಕಂತ, ಆ ಸೆಟ್ಟಿಂಗ್ನ ಅವ್ರು ಮಾಡಿರಲ್ಲ. ಆ ಕಾರಣದಿಂದ ಯೂಟ್ಯೂಬ್ ಏನು ಮಾಡ್ತಿರುತ್ತೆ, ಅವರದು ಏನು ವಿಡಿಯೋ ಹಾಕ್ತಾರೆ ಅದನ್ನು ನೋಡಿಬಿಟ್ಟು ಅದಾದ ನಂತರ ಬಂದುಬಿಟ್ಟು ಅವ್ರದ್ದು ಇಂಪ್ರೆಷನ್ಸ್ ಕಳಿಸುತ್ತೆ, ಓಕೆನಾ. ಸ್ಟಾರ್ಟಿಂಗಲ್ಲೇ ಬಂದುಬಿಟ್ಟು ಇಂಪ್ರೆಷನ್ಸ್ ಕಳಿಸಲ್ಲ, ಯಾಕಂದರೆ ಯೂಟ್ಯೂಬಿಗೆ ಗೊತ್ತಿರಲ್ಲ. ಸೊ ಸ್ಟಾರ್ಟಿಂಗೇ ನೀವು ಆ ಸೆಟ್ಟಿಂಗ್ ಮಾಡಿಕೊಂಡ್ರೆ ಯೂಟ್ಯೂಬ್ ಏನಿದೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಆಗ ಇಂಪ್ರೆಷನ್ ಬಂದುಬಿಟ್ಟು ನಿಮಗೆ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಸಾಮಾನ್ಯ ಅಲ್ಗೋರಿದಮ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಸಾಮಾನ್ಯ ಅಲ್ಗೋರಿದಮ್ನಲ್ಲಿ ಚಾನಲ್ ಬಗ್ಗೆ ಹೆಚ್ಚಿನ ಡೇಟಾ ಇಲ್ಲದಿದ್ದಾಗ ಅದು ನಿಮ್ಮ ವಿಡಿಯೋಗೆ ಒಡ್ಡಿಕೊಳ್ಳುವುದನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸುತ್ತದೆ. ಅಂದರೆ ಲೈಕ್ ನಾನು ಹೇಳಿದ್ನಲ್ಲ, ಈಗ ನಿಮ್ಮದು ಡೇಟಾ ಅಂದರೆ ಏನು ಮೇಯ್ನಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಹೆಚ್ಚಿನ ಡೇಟಾ ಅಂದರೆ ನೀವೀಗ ನಾವೇನು ಸೆಟ್ಟಿಂಗ್ ಮಾಡಿದ್ವಲ್ಲ ಆ ಡೇಟಾ ಇಲ್ದಾಗ ಯೂಟ್ಯೂಬ್ ಹತ್ರ, ಓಕೆನಾ, ಆ ಸೆಟ್ಟಿಂಗಲ್ಲಿ ಡೇಟಾ ಎಂಟಿ ಇದ್ದಾಗ, ಏನೂ ಸೆಲೆಕ್ಟ್ ಮಾಡದೇ ಇದ್ದಾಗ, ಆಗ ಯೂಟ್ಯೂಬ್ ಬಂದುಬಿಟ್ಟು ನೀವು ವಿಡಿಯೋ ಹಾಕಾದ್ಮೇಲೆ, ಓಕೆನಾ, ನೀವು ಎಷ್ಟು ವೀಡಿಯೋ ಹಾಕ್ತೀರಾ ಅಷ್ಟು ವೀಡಿಯೋ ಹಾಕಾದ್ಮೇಲೆ ಬಂದುಬಿಟ್ಟು ಅದನ್ನು ಚೆನ್ನಾಗಿ ಅನಲೈಸ್ ಮಾಡಿ ಆಮೇಲೆ ಬಂದುಬಿಟ್ಟು ಯೂಟ್ಯೂಬು ಇಂಪ್ರೆಷನ್ಸ್ ಕಳಿಸೋದು. ಸೊ ಅದಕ್ಕೆ ಹೇಳೋದು, ಸ್ಟಾರ್ಟಿಂಗ್ ನೀವು ಚಾನಲ್ ಓಪನ್ ಮಾಡ್ತೀರಲ್ವ ಆವಾಗಲೇ ನಿಮ್ಮ ಕ್ಯಾಟಗರಿ, ಕೀವರ್ಡ್ಸು ಆ್ಯಂಡ್ ತುಂಬ ಇನ್ನೂ ಸೆಟ್ಟಿಂಗ್ಸ್ ಇದೆಯಲ್ಲ ಅದನ್ನೆಲ್ಲ ಮಾಡಬೇಡಿ ಅಂತ, ಓಕೆನಾ. ಸೊ ಅದಾದಮೇಲೆ ಗೈಸ್, ಈಗ ಬಂದುಬಿಟ್ಟು ಅಲ್ಗೋರಿದಮನ್ನು ತರಬೇತಿ ಮಾಡಿ ಅಂತ ಇದೆ. ನಿಮ್ಮ ಚಾನೆಲ್ನ ವಿಷಯ ಮತ್ತು ಗುರಿ ಪ್ರೇಕ್ಷಣೆ ಬಗ್ಗೆ ಅಲ್ಗೋರಿದಮ್ ಸ್ಪಷ್ಟ ಕಲ್ಪನೆಯನ್ನು ಪಡೆಯಲು ವಿಷಯವನ್ನು ಅಪ್ಲೋಡ್ ಮಾಡುವುದನ್ನು ಮುಂದುವರಿಸಿ ಅಂತ. ಸೊ ನೀವು ಸೆಟ್ಟಿಂಗ್ ಏನಾದರೂ ಮಾಡಿಲ್ಲ ಅಂದರೆ ವೀಡಿಯೋಸ್ಗಳನ್ನ ಆದಷ್ಟು ಜಾಸ್ತಿ ವೀಡಿಯೋಸು ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಆಗೇನಾಗುತ್ತೆ, ಅಲ್ಗೋರಿದಮ್ಮಿಗೆ ಗೊತ್ತಾಗುತ್ತೆ ನೀವು ಯಾವ ರಿಲೇಟೆಡ್ ವೀಡಿಯೋ ಮಾಡ್ತಾ ಇದ್ದೀರಾ ಅಂತ. ಆವಾಗ ಒಂದು ಸ್ವಲ್ಪನೇ ಗೊತ್ತಾಗಿ ಆಮೇಲೆ ವೀಡಿಯೋದು ಇಂಪ್ರೆಷನ್ಸ್ ಏನಿದೆ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಓಕೆನಾ. ಅದಾದಮೇಲೆ ಗೈಸ್, ನಮ್ಮದು ಇಲ್ಲಿ 2ನೇದು ಪಾಯಿಂಟ್ ಇಲ್ಲಿ ಕೊಟ್ಟಿದೆ, ವಿಡಿಯೋವನ್ನು ಆಸಕ್ತಿದಾಯಕವಾಗಿಸಿ ಅಂತ ಇದೆ. ವಿಡಿಯೋದ ಮೊದಲ 1-2 ಸೆಕೆಂಡ್ಗಳಲ್ಲಿ ಜನರು ಸ್ಕ್ರಾಲ್ ಮಾಡಲು ಮರೆತದಷ್ಟು ಶಕ್ತಿಯುತ ವಾತಾವರಣವನ್ನು ಸೃಷ್ಟಿಸುವುದು ಇದು ನಿಮ್ಮ ವೀಕ್ಷಣಾ ಸಮಯವನ್ನು ಹೆಚ್ಚಿಸುತ್ತದೆ. ಆದರೆ ಇಲ್ಲಿ ಇವರು ಹೇಳೋ ಅರ್ಥ ಏನಂದರೆ, ಸ್ಟಾರ್ಟಿಂಗ್ ನಾವು ಶಾರ್ಟ್ಸ್ ಹಾಕ್ತೀವಲ್ಲ ಅದು 1-2 ಸೆಕೆಂಡ್ ಬಂದುಬಿಟ್ಟು ನಾವು ಹುಕ್ ಕ್ರಿಯೇಟ್ ಮಾಡಬೇಕು. ಅದನ್ನು ಕ್ರಿಯೇಟ್ ಮಾಡಿದರೆ ಆಗ ಏನು ಆಡಿಯನ್ಸ್ ಇರ್ತಾರೆ ಸ್ಕ್ರಾಲ್ ಮಾಡೋದನ್ನು ನಿಲ್ಲಿಸಿ ನಮ್ಮ ವಿಡಿಯೋದಲ್ಲಿ ಇರ್ತಾರೆ ಅಂದ್ಬಿಟ್ಟು, ಆಗ ನಮಗೇನಾಗುತ್ತೆ, ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ವ್ಯೂಸ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಹುಕ್ ಬಂದುಬಿಟ್ಟು ಕ್ರಿಯೇಟ್ ಮಾಡಿ ಅಂತ ಯೂಟ್ಯೂಬೇ ಬಂದುಬಿಟ್ಟು ಇಲ್ಲಿ ಹೇಳ್ತಿದೆ. ಸ್ಟಾರ್ಟಿಂಗ್ ಅದು 1-2 ಸೆಕೆಂಡು ಶಾರ್ಟ್ಸದು ಹುಕ್ಕು ಕ್ರಿಯೇಟ್ ಮಾಡಿ. ಅದಾದಮೇಲೆ ಗೈಸ್, ನಾವಿಲ್ಲಿ 3ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಯೂಟ್ಯೂಬ್ ಕೊಟ್ಟಿರೋದು, ನಿಮ್ಮ ಯಶಸ್ಸಿನ ಸೂತ್ರವನ್ನು ಹುಡುಕಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ವೀಕ್ಷಣಾ ಸಮಯವನ್ನು ವಿಶ್ಲೇಷಿಸಿ ವೀಕ್ಷಕರು ನಿಮ್ಮ ವಿಡಿಯೋಗಳೊಂದಿಗೆ ತೊಡಗಿಕೊಳ್ಳುವಂತೆ ಮಾಡುವ ಮಾದರಿಯನ್ನು ಗುರುತಿಸಿ. ಅಂದರೆ YT ಸ್ಟುಡಿಯೋದಲ್ಲಿ ನೋಡಿ ನೀವು ಪರ್ಸೆಂಟೇಜ್ ಎಷ್ಟಿದೆ, ಸ್ಕ್ರಾಲ್ ಎಷ್ಟಾಗ್ತಿದೆ ಆ್ಯಂಡ್ ನಿಮಗೆ ಎಂಗೇಜ್ಮೆಂಟ್ ಎಷ್ಟು ಸಿಗ್ತಾ ಇದೆ, ಇವನ್ನೆಲ್ಲ ಬಂದುಬಿಟ್ಟು ನೋಡಿ ಅನಲೈಸ್ ಮಾಡಿ ಆ್ಯಂಡ್ ಅದರ ರಿಲೇಟೆಡ್ ವಿಡಿಯೋ ಮಾಡಿ. ಆ್ಯಂಡ್ ಅದರಲ್ಲಿ ನಿಮಗೆ ಸ್ವೈಪ್ ಅಪ್ ಜಾಸ್ತಿ ಏನಾದರೂ ಬರ್ತಾಯಿದ್ರೆ ಇದರಲ್ಲಿ ನಿಮ್ಗೆ ಏನು ಮಾಡಬೇಕು, ಆ ಕಂಡೀಷನಲ್ಲಿ ನೀವು ಸ್ಟಾರ್ಟಿಂಗ್ದು ಹುಕ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಪರ್ಫೆಕ್ಟ್ ಆಗಿರೋ ಥಂಬ್ನೇಲ್ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಶಾರ್ಟ್ಸಲ್ಲಿ ನಮಗೆ ಥಂಬ್ನೇಲ್ ಹಾಕೋ ಆಪ್ಷನ್ ಇರಲ್ಲ, ಬಟ್ ನಮಗೆ YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕಿದ್ರೆ ವಿಡಿಯೋದಲ್ಲೇ ಬೆಟರಾಗಿ ಥಂಬ್ನೇಲ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಆಪ್ಷನ್ ಇರುತ್ತೆ. ಸೊ ಅದನ್ನ ಬಂದುಬಿಟ್ಟು ನಾವು ಏನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಅದಾದಮೇಲೆ ಇಲ್ಲಿ ಲಾಸ್ಟ್ನೇದು ಅಮಾನ್ಯತೆ ಅವಶ್ಯಕಗಳನ್ನು ಜನರನ್ನು ರೋಮಾಂಚಗೊಳಿಸುವ ವಿಶ್ಲೇಷಣೆಯನ್ನು ಅರಿಯಿರಿ. ಅಂದರೆ ಏನು ಆಡಿಯನ್ಸ್ ಇರ್ತಾರೆ ಅವ್ರನ್ನ ಬಂದುಬಿಟ್ಟು ನಾವು ಜಾಸ್ತಿ ಇದು ಮಾಡಬೇಕಂದ್ರೆ ಅವ್ರದ್ದು ಬಂದುಬಿಟ್ಟು ಮೈಂಡ್ ಸೆಟ್ನ ಏನಿದೆ ಅದನ್ನು ನಾವು ತಿಳ್ಕೊಬೇಕು. ಅದು ತಿಳ್ಕೊಬೇಕಂದ್ರೆ ಯಾವ ಥರ ತಿಳ್ಕೊಬೇಕು, ನಾವು YT ಸ್ಟುಡಿಯೋ ಏನಿದೆ ಅದೇ ಬಂದುಬಿಟ್ಟು ಹೇಳ್ಬಿಡುತ್ತೆ ಯಾವ ಟೈಪ್ ನಿಮ್ಮ ಆಡಿಯನ್ಸ್ ವಿಡಿಯೋ ನೋಡ್ತಾ ಇದೆ, ಯಾವ ಟೈಪ್ ನಾವು ವಿಡಿಯೋ ಮಾಡಬೇಕು ಅಂತ. ಸೊ ಅದಕ್ಕೆ ಬಂದುಬಿಟ್ಟು YT ಸ್ಟುಡಿಯೋ ಓಪನ್ ಮಾಡಿ ನೋಡ್ತಾ ಇದ್ದರೆ ಬರೀ ವ್ಯೂಸು, ಸಬ್ಸ್ಕ್ರೈಬರ್ಸು ಇವನ್ನೆಲ್ಲ ನೋಡೋದು ಬಿಟ್ಟು ನೀವೇನು ಮಾಡಬೇಕು, ನಿಮ್ಮದು ಏನಿರುತ್ತೆ, ಓಕೆನಾ, ನಿಮ್ಮದು ಲೈಕ್
ಯಾವ ಟೈಪ್ ವೀಡಿಯೋಸ್ ನೋಡ್ತಿದ್ದಾರೆ ಅದೆಲ್ಲ ಶೋ ಆಗುತ್ತೆ ವೈ ಟಿ ಸ್ಟುಡಿಯೋದಲ್ಲಿ. ಆ ಥರ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡಿ ಇನ್ನೂ ಜಾಸ್ತಿ ಬಂದುಬಿಟ್ಟು ನಿಮ್ಮ ಆಡಿಯನ್ಸ್ ಏನಿದೆ ನಿಮ್ಮ ವೀಡಿಯೋಸ್ಗಳನ್ನ ಬಂದುಬಿಟ್ಟು ನೋಡ್ತಾರೆ. ಓಕೆನಾ. ಇದು ಬಂದುಬಿಟ್ಟು ಯೂಟ್ಯೂಬೇ ಪೋಸ್ಟ್ ಹಾಕಿರೋದು. ನಾನು ಬಂದುಬಿಟ್ಟು ಕನ್ನಡದಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೇನೆ. ತುಂಬ ಜನ ಮತ್ತು ಹಿಂದಿ ಎಲ್ಲ ಬಂದುಬಿಟ್ಟು ಅರ್ಥ ಆಗಲ್ಲ ತುಂಬ ಜನಕ್ಕೆ. ಆ ಕಾರಣದಿಂದ ಟ್ರಾನ್ಸ್ಲೇಟ್ ಮಾಡಿಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ನ ಮಾಡಿದ್ದು. ಓಕೆನಾ. ಮೇನ್ ಇಲ್ಲಿ ಡಾಟಾ ಮೆನ್ಷನ್ ಮಾಡಿದ್ದಾರಲ್ಲ, ಇದೇ ಡಾಟಾ ಬಂದುಬಿಟ್ಟು ಯೂಟ್ಯೂಬ್ ಹತ್ರ ಇರಲ್ಲ. ಸೊ ಏನು ಕಾರಣಕ್ಕೋಸ್ಕರ ಇರಲ್ಲ ಅಂದರೆ, ನಾನು ಸೆಟ್ಟಿಂಗ್ ಮಾಡಿದ್ನಲ್ಲ, ಈಗ ನಿಮಗೆ ಮಾಡಿ ತೋರಿಸಿದ್ನಲ್ಲ, ಆ ಸೆಟ್ಟಿಂಗ್ ತುಂಬ ಜನ ಮಾಡಿಲ್ಲ. ಡೈರೆಕ್ಟ್ ಚಾನಲ್ ಓಪನ್ ಮಾಡಿ ಡೈರೆಕ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಓಕೆನಾ. ಸೊ ಈ ಸೆಟ್ಟಿಂಗ್ನ ಬಂದುಬಿಟ್ಟು ಮಾಡಿದರೆ ನೀವು ಆಗ ಯೂಟ್ಯೂಬಿಗೆ ಗೊತ್ತಾಗುತ್ತೆ. ಈ ಸೆಟ್ಟಿಂಗ್ ಎಲ್ಲ ಮಾಡಾದಮೇಲೆ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡೋ ಆಪ್ಷನ್ ಸಿಗುತ್ತಲ್ಲ, ಆಗ ವೀಡಿಯೋ ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿ ಆಗೇನಾಗುತ್ತೆ ನಿಮ್ಮದು ಚೆನ್ನಾಗಿ ಬಂದುಬಿಟ್ಟು ಬರುತ್ತೆ. ಓಕೆನಾ. ನೋಡೋಕ್ಕೆ ಬರುತ್ತೆ. ಸೊ ನೀವು ಅದೇ ಥರ ಸೆಟ್ಟಿಂಗ್ನ ಮಾಡಿ ಕಲ್ತ್ಕೊಳ್ಳಿ. ಅದಾದಮೇಲೆ ನೀವೇನು ಮಾಡಿ ನಿಮ್ಮ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.